ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಅಂದರೆ ಲಾಂಗ್ ಗ್ಯಾಪ್ ಆಗೋಗಿತ್ತು. ಯಾಕೆ ಅಂತ ಎಲ್ಲರಿಗೂ ಗೊತ್ತು. ಸೊ ಮೆನ್ಷನ್ ಮಾಡೋದೇನು ಬೇಡ ಅನಿಸುತ್ತೆ. ಇವತ್ತು ಒಂದು ಶಾರ್ಟ್ ರೈಡ್ ಇದೆ, ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಈ ಸಮ್ಮರ್ ಟೈಮ್ನಲ್ಲಿ ಎಲ್ಲೂ ಈಚೆ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಿಲ್ಲ. ಸೊ ಇವಾಗ ರೈನಿ ಸೀಸನ್ ಬರೋ ತನಕ ವೆಯ್ಟ್ ಮಾಡಬೇಕು. ರೈನಿ ಸೀಸನ್ ಬರೋಕ್ಕೆ ಮುಂಚೆನೇ ನನಗೆ ಕೋಲ್ಡ್ ಆಗಿಬಿಟ್ಟಿದೆ, ಐಸ್ ಕ್ರೀಮ್ ತಿಂದ್ಬಿಟ್ಟು ಕೋಲ್ಡ್ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಮತ್ತು ಇವತ್ತು ಜಾಸ್ತಿ ದೂರ ಏನಿಲ್ಲ, ಒಂದು 30-60 ಕಿಲೋಮೀಟ್ರ್ ಅಷ್ಟೇ. ಒಂದು ದೊಡ್ಡ ಗ್ಯಾಂಗ್ ಬರ್ತಿದೆ ಫಂಕ್ಷನ್ಗೆ. ಆ ಗ್ಯಾಂಗಲ್ಲಿ ನನಗೂ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ಅಷ್ಟೇ ಜನನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋಣ. ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಮ್ಮರ್ ಸೀಸನ್ ಮುಗಿತಾ ಇದ್ದಂಗೆ ರೈನಿ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ 3 days ಒನ್ಸ್ ಈಚೆ ಹೋಗ್ತಾ ಇರೋದೆ. ನಮ್ಮ ನಿಯರ್ ಬೈ ಒಂದು 3 ವೀಕ್ಸೋ 4 ವೀಕ್ಸೋ ಗ್ಯಾಪ್ ಆಯಿತು. 4 ವೀಕ್ಸ್ ಅಲ್ಲ, 5 ವೀಕ್ಸೇ ಗ್ಯಾಪ್ ಆಯಿತು. ಈ ಗ್ಯಾಪಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಎಪ್ಸ್ಟೀನ್ ಫೈಲ್ಸು. ಎಪ್ಸ್ಟೀನ್ ಫೈಲ್ ಸ್ಟಾರ್ಟ್ ಆದ ತಕ್ಷಣ ಒಂದೇ ಒಂದು ನ್ಯೂಸ್ ಸ್ಪ್ರೆಡ್ ಆಯಿತು. US ಅವರೇ ಸ್ಪ್ರೆಡ್ ಮಾಡಿದ ನ್ಯೂಸ್ನ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಯಿತು. ಅದರಲ್ಲಿ ಎಲ್ಲರೂ ಒಂದು ನಾರ್ಮಲಾಗಿ ನಾವು ಸ್ಕೂಲಲ್ಲಿ ಓದ್ದಂಗೆ ಬಿಲ್ ಗೇಟ್ಸು ಅಂದರೆ ಇನ್ನೂ ಒಂದು ಎಷ್ಟೋ ಜನ ಇದ್ದಾರೆ, ಆ ನನ್ನ ಮಕ್ಕಳು ಎಲ್ಲ ಒಳ್ಳೆ ಅವ್ರ ಥರ ಆಗಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಥರ ಎಲ್ಲ ಆಗೋದೆಲ್ಲ ಫುಲ್ ಸುಳ್ಳು ಬಿಡಿ, ಯಾರೂ ಆಗೋಕ್ಕಾಗಲ್ಲ. ಅಷ್ಟೊಂದು ರಿಚ್ ಆಗಬೇಕಂದ್ರೆ ಒಂದು ತಲೆ ಹೊಡಿಬೇಕು. ಎಷ್ಟು ಜನ ಸಾಯಿಸೋರು, ಎಷ್ಟು ಜನ ಅದೇ ಸಾಯಿಸಿರೋರನ್ನ ಎಷ್ಟು ಜನ ತಿಂದವರು ಅವ್ರಿಗೆ ಗೊತ್ತಿರಬೇಕು. ಈ ಗ್ಯಾಪಲ್ಲಿ ಇರಾನ್ ಅವರು ಈ ಎಪ್ಸ್ಟೀನ್ ಫೈಲ್ ಬಿಟ್ಟ ತಕ್ಷಣ ಬಾಲ್ ಅನ್ನೋ ಇದನ್ನು ಸುಟ್ಟಾಕಿದ್ರು. ಅಯ್ಯಪ್ಪ, ಕಣ್ಣಿಗೆ ಜೇನೋಡ ಏನೋ ಬಿಟ್ಬಿಡ್ತಾ. ಅಯ್ಯಪ್ಪ, ಆ ಬಾಲ್ ಅನ್ನೋದು ಅಂದರೆ ಬಾಲ್ ಅನ್ನೋದು ಒಂದು ರೇಂಜಿಗೆ ಯಾರು ಕಂಟ್ರೋಲ್ ಮಾಡ್ತಿದ್ರೆ ಅವ್ರು ಗಾಡ್, ಅಂದರೆ ಅವರು ಡಿವೋಟಿ ಅಂತ ಕರೀತಾರೆ. ಆ ಡಿವೋಟಿನ ಯಾವಾಗ ಇರಾನ್ ಅವ್ರು ಸುಟ್ಟಾಕಿದ್ರು ಆವಾಗಿಂದ ಸ್ಟಾರ್ಟ್ ಆಯಿತು ಈ ಪ್ರಾಬ್ಲಮ್. ಪ್ಲಸ್ ಈಗ ಅವನು ಟ್ರಂಪ್ ರಾಜೀನಾಮೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಗ್ಯಾಪಲ್ಲಿ ಒಂದು ಯುದ್ಧ ಸ್ಟಾರ್ಟ್ ಆಯಿತು. ಯುದ್ಧ ಯಾಕೆ ಸ್ಟಾರ್ಟ್ ಆಯಿತು? ಇರಾನ್ ಅವರು ನ್ಯೂಕ್ಲಿಯರ್ ವೆಪನ್ ಇಟ್ಟಿದ್ದಾರೆ ಅಂತ. ಆ ನ್ಯೂಕ್ಲಿಯರ್ ವೆಪನ್ನು ಯುರೇನಿಯಮಿಂದ, ಅಂದರೆ ಯುರೇನಿಯಮ್ ಅವ್ರಿಗೆ ಸಿಗ್ತಿದೆ, ಅದಕ್ಕೋಸ್ಕರ ನ್ಯೂಕ್ಲಿಯರ್ ವೆಪನ್ ತಯಾರಿಸ್ತಿದ್ದಾರೆ ಅಂದ್ಬಿಟ್ಟು ಈಗ ಮಿಡಲ್ ಈಸ್ಟಲ್ಲಿ ಅವರು ಸ್ಟ್ರಾಂಗ್ ಆಗಿಬಿಡ್ತಾರೆ ಅಂತ ಒಂದು ರೀಸನ್ನು. ಇನ್ನೊಂದು ಎಪ್ಸ್ಟೀನ್ ಫೈಲ್, ಟ್ರಂಪ್ ಎಲ್ಲಿ ರಾಜೀನಾಮೆ ಕೊಟ್ಬಿಡ್ಬೇಕಲ್ಲ ಅಂತ ಯುದ್ಧ ಸ್ಟಾರ್ಟ್ ಮಾಡಿದ್ದು. ಸೊ ಎಪ್ಸ್ಟೀನ್ ಅನ್ನೋನು ಇನ್ನು ಇದರಲ್ಲಿದ್ದಾನೆ, ಎಲ್ಲಿ ನಾರ್ಮಲಾಗಿ ಎಲ್ಲಪ್ಪ ಅದು ಇಸ್ರೇಲಲ್ಲಿ ಇದ್ದಾನೆ. ಅವನ್ನ 2-3 ಸತಿ ಏನೋ ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದು, ಕಾರಲ್ಲಿ ಯಾವುದೋ ಹುಡುಗಿ ಜೊತೆ ಹೋಗ್ತಿದ್ದ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಯುದ್ಧ. ಇವಾಗ ನಾರ್ಮಲ್ ಒಂದು ಸ್ಟೇಜಿಗೆ ಬಂದು ತಲುಪಿದೆ. ನ್ಯೂಕ್ಲಿಯರ್ ವೆಪನ್ ಹಾಕಿಲ್ಲ, ಬಟ್ ಪ್ರಾಬ್ಲಮ್ ಏನಾಗಿದೆ ನೀವೇ ನೋಡಿದಾಗೆ ನಮಗೆ ಬರ್ತಿದ್ದ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಆ ಇಂಪ್ಯಾಕ್ಟು ಅಂದರೆ ಸಸ್ಟೈನಬಲ್ ಒಂದು ರೇಂಜ್ವರೆಗೂ. ಅದೇ ಕಂಪ್ಲೀಟಾಗಿ ಏನು ಪ್ರಾಬ್ಲಮ್ ಇಲ್ಲ, ಏನಕ್ಕಂದರೆ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಸೊ ಅದಕ್ಕೋಸ್ಕರ ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ 20% ಆಫ್, ಅಂದರೆ ವರ್ಲ್ಡ್ಗೆ 20% ಆಫ್ ದ ಕ್ರೂಡ್ ಆಯಿಲ್ ನಿಯರ್ ಬೈ ನಮಗೆ ಅಲ್ಲಿ ತನಕ ಬರ್ತಿದ್ದಿದ್ದು ಹೆಚ್ಚು. ಸೊ ಅದಕ್ಕೆ ನೀವು ಏನಾದರೂ ಬೇರೆ ಥರ ಲೈಕ್ ನಾರ್ಮಲಾಗಿ ಗ್ಯಾಸಲ್ಲಿ ಅಡುಗೆ ಮಾಡ್ತಿದ್ದವರು ಸೌದೆ ಒಲೆಗೆ ಬಂದಿದ್ದಾರೆ. ಎಷ್ಟೋ ಜನಕ್ಕೆ ಬಿಸ್ನೆಸ್ ಲಾಸ್ ಆಗಿದೆ. ನಾರ್ಮಲಾಗಿ ಇವಾಗ ನಡೀತಿರೋದು ನಾರ್ಮಲ್ KFC, ಮೆಕ್ಡೊನಾಲ್ಡ್ಸ್ ಮಾತ್ರನೇ. ರೋಡ್ ಸೈಡ್ ಲೈಕ್ ಫುಡ್ ಸ್ಟ್ರೀಟು ಅದು ಇದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಿದ್ದಾರೆ. ಫಸ್ಟ್ ಇದ್ದಷ್ಟು ಬಿಸ್ನೆಸ್ ಇಲ್ಲ. ಇದು ಇನ್ನೂ ರಷ್ಯಾ ಆ್ಯಡ್ ಆಗಿಲ್ಲ ಈ ವಾರ್ಗೆ. ರಷ್ಯಾನೋ ಚೈನಾನೋ ಆ್ಯಡ್ ಆದರೆ ಥರ್ಡ್ ವರ್ಲ್ಡ್ ವಾರ್ ನಾವು ಇಲ್ಲಿ ತನಕ ನೋಡಿಲ್ಲ. ಫಸ್ಟ್ ವರ್ಲ್ಡ್ ವಾರ್ ನೋಡಿಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ನೋಡಿಲ್ಲ. ಥರ್ಡ್ ವರ್ಲ್ಡ್ ವಾರ್ ಇನ್ನೇನು ಸ್ಟಾರ್ಟ್ ಆಗಬೇಕು. ಇಟ್ಸ್ ಅ ಸ್ಪಾರ್ಕಲ್. ಆ ಸ್ಪಾರ್ಕಲ್ನ ಹೇಗೆ ಯಾರು ಫೈನಲಿ ಯಾರು ಗ್ರೇಟ್ ಆಗ್ತಾರೆ ಅಂತ ಗೊತ್ತಿಲ್ಲ.
ಇಂಡಿಯಾ ಮತ್ತು ಕೇಳೋ ಪರಿಸ್ಥಿತಿಲಿ ಇನ್ನೂ ಯಾರೂ ಬಂದಿಲ್ಲ. ಯಾಕಂದರೆ ಇಂಡಿಯಾ ಮೇಲೆ ಕೋಪ ಬಂದಿದೆ ಟ್ರಂಪ್ ಅಣ್ಣಂಗೆ. ಯಾಕಂದರೆ ರಷ್ಯಾದಿಂದ ನಾವು ಇಂಪೋರ್ಟ್ ಮಾಡ್ಕೊತಿದ್ದೀವಲ್ಲ ಕ್ರೂಡ್ ಆಯಿಲ್, ಅದಕ್ಕೋಸ್ಕರ ಅಣ್ಣ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕೊಂಡು ರುಬ್ತವ್ರೆ. ನಾವು ಯಾವಾಗಲೂ ನ್ಯೂಟ್ರಲ್ ಪೊಸಿಷನಲ್ಲಿ ಇರ್ತೀವಿ ಇಂಡಿಯಾದವ್ರು, ಯಾರಿಗೂ ಸಪೋರ್ಟ್ ಮಾಡಲ್ಲ. ಬಟ್ ಮೆಡಿಕಲ್ ಸಪೋರ್ಟ್ ಎರಡೂ ಕಡೆ ಮಾಡ್ಬೋದು, ಮಾಡ್ತಾರೆ, ಬಟ್ ನಮಗೆ ಗೊತ್ತಾಗಲ್ಲ. ಈ ಗ್ಯಾಪಲ್ಲಿ ಹೋಟೆಲಲ್ಲಿ ಇದ್ದವರೆಲ್ಲ ಲೈಕ್ ಇಂಡಿಯಾಗೆ ಬರೋರು, ಇರಾನ್ ಇರಾಕ್ ಮತ್ತು ಸೌದಿ ಫ್ಲೈಟ್ಸ್ಗಳೆಲ್ಲ ತುಂಬ ಕಮ್ಮಿಯಾಗಿದೆ. ಏನಕ್ಕಂದರೆ ನಾರ್ಮಲಾಗಿ ಏರ್ಪೋರ್ಟಲ್ಲೂ ಅಟ್ಯಾಕ್ ಮಾಡಿದ್ದಾರೆ, ತುಂಬ ಮಿಸೈಲ್ಸು ಏರ್ಪೋರ್ಟ್ ಮೇಲೆ ಬಿದ್ದಿದೆ. ಸೊ ಟೇಕ್ ಆಫ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದಷ್ಟು ಫ್ಲೈಟ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡೋಣ ಇನ್ನು ಮುಂದೆ ಏನೇನು ಅಪ್ಡೇಟ್ ಸಿಗುತ್ತೆ ಅಂತ. ಸೊ ಈ ಇಂಪ್ಯಾಕ್ಟು ಈ ಥರ ತರಕಾರಿ ಲೈಕ್ ನಿಮ್ಗೆ ಯಾವಾಗ ಕ್ರೂಡ್ ಆಯಿಲ್ ಜಾಸ್ತಿ ಆಗುತ್ತೋ ಆವಾಗ ಈ ಥರ ತರಕಾರಿ ಅದು ಇದೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ಅದಕ್ಕೆಲ್ಲ ಪೆಟ್ರೋಲಿಯಮ್ಗೆ 5-6 ಸ್ಟೇಜಸ್ ಇರುತ್ತೆ. ಅದರಲ್ಲಿ ಲಾಸ್ಟ್ ಸ್ಟೇಜ್ ಬಂದೇ LPG, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಅಂದರೆ ಕಮ್ಮಿ ಮಾಡ್ತಿದ್ದಾರೆ. ಇನ್ನೂ ಒಂದು ಪಾಯಿಂಟ್ ಏನು ಗೊತ್ತಾ, ನನ್ನ ಗಾಡಿ ಬಂದು 2019 ಮಾಡೆಲ್ ಆಯಿತಾ. E20 ಪೆಟ್ರೋಲ್ ಬಿಟ್ಟಿದ್ದಾರೆ. E20 ಅಂದರೆ ಎಥನಾಲ್ ಪೆಟ್ರೋಲ್, ಲೈಕ್ ಶುಗರ್ ಕೇನ್ ಎಕ್ಸ್ಟ್ರಾಕ್ಟೆಡ್. ಸೊ ಅದನ್ನು ನಾವು ನನ್ನ ಗಾಡಿಗೆ ಹಾಕ್ಸಿದ್ರೆ ಪಾರ್ಟಿ ಆಯ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾವು ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮಾಡ್ಕೋಬೇಕು. ನಮ್ಮ ಹರ್ಷ ಕರೆಯೋಣ, ಇದ್ರ ಬಗ್ಗೆ ಮಾತಾಡೋಣ ಒಂಚೂರು. ನಮ್ಮ ಹುಡುಗನ ಕರೆದು ಬಿಡೋದು ಫಸ್ಟು. ಒಳ್ಳೆ ಫೋನ್ ಎತ್ತಲ್ಲ ಅಂತಾನೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಾ ಎಕ್ಸ್ಲೇಟ್ರ್ ಕೊಟ್ಟಿರ್ಲಿಲ್ಲ ಕೊಡೋ 2 ವಾರದಿಂದ. ಇವಾಗ ಕೊಟ್ಟಾಗ ಒಂಥರ ಫೀಲ್ ಆಯ್ತೈತೆ. ಆಯ್ತು. ಆಮೇಲೆ ಹಾರ್ಟಲ್ಲಿ ಏನೋ ಟಚ್ ಆಯಿತು 1 ಸೆಕೆಂಡಿಗೆ. ಅಯ್ಯಪ್ಪ ಲೇ, ಏನೋ ಇನ್ನೇ ತಾಕವ್ರೆ. ಅದನ್ನೇ ಮಾತಾಡ್ಕೊ ಬಂದೆ ನಾನು ಆ್ಯಕ್ಚುಲಿ ಬರಬೇಕಾದ್ರೆ. ಇವತ್ತು ಭಾನುವಾರ ಕುರಿ ಕೋಳಿಗಳನ್ನೆಲ್ಲ ಸಾಯಿಸ್ತಾರೆ. ಇಲ್ಲಪ್ಪ, ನಮ್ಮ ಹುಡುಗಿ ಬೈತಾಳೆ. ಯಾಕೋ ಅದಷ್ಟೇ, ಅಲ್ಲಲ್ಲೇ ಮ್ಯೂಟ್ ಮಾಡಿಬಿಡ್ಬೇಕು. ಲಿಪ್ಸ್ಟಿಕ್ ಹಾಕೋಕ್ಕೆ ಬೇಡ ಬಿಡು, ಬೈದು ಬಿಡ್ತೀನಿ ನಾನು ಸರ್. ಒಳ್ಳೆ ಈ ಥರ ಕಾಣಿಸ್ತಾರಲ್ಲ ಇಬ್ಬರು. ಲಿಪ್ಸ್ಟಿಕ್ ಹೆಂಗೆ ಹಾಕೊಂಡವ್ರು ನೋಡ್ದಾ? ಓ, ಬೆಳಗ್ಗೆ ದೇವ ಕಾಣಿಸ್ತಾರಪ್ಪ. ಧೋನಿ ನೋಡಿದರೆ ನನ್ಗಲ್ ಹುಡುಗಿರ್ ಪರಿಚಯ ಅಂದ್ಬಿಟ್ಟು ಅದ್ದಿಲ್ಲ. ಹೌದಾ? ಶ್ರೀಲೀಲಾ ಆ ಕೋಳಿ ಎಷ್ಟು ಬೇಜಾರು ಮಾಡ್ಕೊಂಡಿರ್ತದೆ ಗೊತ್ತಾ? ಯಾವ್ದಣ್ಣ ನಿಮ್ಮದು ಕೋಳಿ ಏನೆಲ್ಲ ಅನ್ಕೊಂಬಾರ್ದು. ಅದಕ್ಕೆ ಗೊತ್ತಿರ್ತಾನೆ ಹುಟ್ಟದ ಸಹಾಯಕ್ಕೆ ಅಂತ, ಆಯ್ತಾ? ಅದಕ್ಕೆ ಅರಿವಿರುತ್ತಾ ಸೆನ್ಸು. ಕೋಳಿಗಳು ಏನಕ್ಕೆ ಮತ್ತೆ ಆರಾಮಾಗಿರ್ತವೆ. ಲೈಕ್ ಮೊದಲೆಲ್ಲ ಓಡೋಗ್ತಿತ್ತು, ಅದಕ್ಕೆ ಜನರೇಷನಲ್ಲಿ ಬಂದ್ಬಿಟ್ಟಿರುತ್ತೆ ನಾನು ಹುಟ್ಟದೇ ಸಹಾಯಕ್ಕೆ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹೋಗ್ರು ನನ್ನ ಮಕ್ಕಳು ನಮ್ಮ ಇದು ನಾನು ಹೋಟ್ಲಲ್ಲಿ ವರ್ಕ್ ಮಾಡಬೇಕಾದ್ರೆ ಕೊಲೀಗ್ಸ್ ಇದ್ರಲ್ಲ ನಾರ್ತ್ ಇಂಡಿಯನ್ಸು, ಬೆಂಗಳೂರು ಟ್ರಾಫಿಕ್ ವೆರಿ ವರ್ಸ್ಟ್ ಅಂದ್ಬಿಟ್ಟು ಅಂತಾರೆ.
ನನ್ನ ಮಕ್ಕಳ ನೀವೇ ಬಂದ್ಬಿಟ್ಟು ಒಂದೊಂದು ಅಪಾರ್ಟ್ಮೆಂಟಲ್ಲೂ ಬಂದ್ಬಿಟ್ಟು ಕೂತಿದ್ದೀರಾ. ಒಬ್ಬರು ಓಡಾಡೋಕ್ಕೆ ಎಲ್ಲ BMW ಅದು ಇದು ಕಾರ್ಗಳು ತಗೊಂಡಿದ್ದೀರಾ ಆಯಿತಾ. ನಿಮ್ಮಿಂದನೇ ಟ್ರಾಫಿಕ್ ಆಯ್ತಿರೋದು. ಅಂಥದ್ರಲ್ಲಿ ಇಷ್ಟೊಂದು ಡೈಲಾಗ್ ಮಹಾಜನ್ಗಳೇ, ನಮ್ಮಣ್ಣ ಹೇಳಿದ್ ಕರೆಕ್ಟು. ನೋಡ್ದ ಕಾರ್ ಆಕ್ಸಿಡೆಂಟು ಅಲ್ಲಿ ಕುದ್ಬಿಟ್ಟು ಓಡೋಗ್ಬಿಟ್ಟವನ ಇವನು ಹಂಗೆ ನಿಂತವನೆ. ಲೇ ಮುಂದೆಗಡೆ ಕೂತಿದ್ರೆ ಇಂಚಿನ ಹೋಗಿರೋದು. ಹಿಂದೆಗಡೆ ಕೂತಿರೋನು ಒಳ್ಳೆ ಮೊಬೈಲ್ ನೋಡ್ಕೊಂಡು ಕೂತವ್ರಿಗೆ ಸ್ವೈಪ್ ಮಾಡ್ಕೊಂಡು. ನಾಯಿ ಯಾಕೆ ಮೇಲಕ್ಕೆ ಬಂತು? ಅಟ್ಲೀಸ್ಟ್ ಸೈಡ್ಗೆ ಹಾಕೋರಲ್ಲ, ಅಟ್ಲೀಸ್ಟ್ ಒಂದು ಸೈಡ್ಗೆ ಹಾಕೋರಲ್ಲ ಬಿಡು. ಸ್ಪೀಡಪ್ ಮಾಡುವ ಅಣ್ಣ, ಇನ್ನು ಏನೋ ಬೇಕಣ್ಣ. ಬರ್ತಾಯಿದ್ದೀರಾ? ಹಾಯ್ ಸರ್, ಕಮ್ಮು ಯೂಟ್ಯೂಬ್ಗೆ ಹಾಕ್ತೀನಿ. ಅವಾಗಿನ ಏನು ಅನ್ಕೊಂಡವ್ರು ಇವ್ರು ವಿಡಿಯೋ ಮಾಡೇ ಇಲ್ಲ ಅನ್ಕೊಂಡ್ಬಿಟ್ಟವ್ರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ ಏಯ್ ವಾ ಮಿರರಲ್ಲಿ ನೋಡಿದ್ಕೆ ಸರಿ ಹೋಯ್ತು. ಬ್ರೇಕ್ ಹಿಡಿತೀನಿ ನಿನ್ ಬತ್ತವನು ಹಿಂದೆ. ಬ್ರೇಕ್ ಹಿಡಿತಿದ್ದೆ ಹಿಂದೆ ಬಂದು ಟಚ್ ಕೊಡೋ ಥರ ಇದ್ದ, ಅದಕ್ಕೆ. ನೋಡಪ್ಪ ಇದು ನೆರಳು. ನಾನಂತೂ ಬಂದಿಲ್ಲ ಕಣಪ್ಪ ಈ ಕಡೆ. ವಿಡಿಯೋ ಮಾಡ್ತಾವ್ರೆ ಅಂತ ಬಾಯೆಲ್ಲ ಮಡ್ಕೊ ಹೋಯ್ತವ್ರೆ. ವರುಣ್ರು ಅವ್ರು ಸಕಾಲ ಹೊಡಿತಾರೆ ಗಾಡಿ, ಕಾರ್ನ ಓಡ್ಸೋಡ್ಸ ಅಭ್ಯಾಸ ಆಗ್ಬಿಟ್ಟೈತೆ ವರುಣ್ರು ಅದು. ಯಪ್ಪೋ, ನಿಂಗೆ ಹಳ್ಳಿ ಲೈಫ್ ಇಷ್ಟನಾ ಅಂತ? ಹೌದಾ? ನಂಗೆ ಇಷ್ಟ ಇಲ್ಲ. 3 ದಿನ ಇರ್ತಿತ್ತು. 3 ದಿನ ಅಲ್ಲ, 1 ದಿನ ಇರ್ತಿತ್ತು. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಕೇಳು, ನಾವು ಬೆಂಗಳೂರಲ್ಲಿರೋದು ಸಿಟಿಲೇ ಅಲ್ಲ, ಬೆಂಗಳೂರಲ್ಲಿರೋದು ಸಿಟಿನೇ, ನಾನು ಮಂಡ್ಯದಲ್ಲಿರೋದು ಸಿಟಿನೇ. ಸೊ ಅದಕ್ಕೋಸ್ಕರ ಹಳ್ಳಿ ಜೀವನ ನಂಗೆ ಗೊತ್ತಿಲ್ಲ. ಆಯ್ತು ಬಿಡು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾವು ಶಿವಗಂಗೆ ಹತ್ರ ಬಂದಿದ್ದೀವಿ. ಓವರ್ ಹೀಟಿಂದ ನನಗಂತೂ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿ ತನಕ ಎಲ್ಲರೂ ಸ್ಟೇ ಟ್ಯೂನ್. ಬಾಯ್. ಅಷ್ಟೇ. ಸಿನಲ್ 1000 ಪಂಡ್ರು ಬಂದೋದ್ರು ನಾನೇ VIP. ಸಿನಲ್ 1000 ಪಂಡ್ರು ಬಂದೋದ್ರು ನಾನೇ VIP.